ಸೊ ನೀವಿನ್ನು ಈ ಫ್ಯಾಷನ್ ಟಿಪ್ಸ್ ನ ಈ ಸಮ್ಮರ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ಶೆಕೆಯಲ್ಲಿ ಸತ್ತು ಹೋಗ್ತೀರಾ. ಫಸ್ಟ್ ಸಮ್ಮರ್ ಟಿಪ್ ಯಾವ್ದಂದ್ರೆ ನೀವು ಹಾಕೊಂತಿರೋ ಕ್ಲಾತ್ ಮೆಟೀರಿಯಲ್ ಬಗ್ಗೆ ಲೈಟ್ ಆಗಿರ್ಬೇಕು. ಬಹಳ ಥಿಕ್ ಆಗಿರೋ ಫ್ಯಾಬ್ರಿಕ್ ನ ಈ ಸಮ್ಮರ್ ಅಲ್ಲಿ ಅವಾಯ್ಡ್ ಮಾಡಿ. ಅದ್ರ ಬದಲು ಲೈಟ್ ಮೆಟೀರಿಯಲ್ ಲೈಕ್ ಲಿನಿನ್ ಅಥವಾ ಕಾಟನ್ ಬಟ್ಟೆ ಇರೋ ಕ್ಲಾತ್ಸ್ ನ ವೇರ್ ಮಾಡಿ. ಅದು ಆದಷ್ಟು ತಿನ್ ಇರಬೇಕು. ಬಹಳ ಥಿಕ್ ಇದ್ರೆ ನಿಮಗೆ ಸಫೋಕೇಟ್ ಆಗಿ ಶಿಕ್ಕೆ ಬಹಳ ಆಗುತ್ತೆ. ಸೊ ಫಸ್ಟ್ ಸಜೆಷನ್ ಅಂದೇನಂದ್ರೆ ನೀವು ಹಾಕೊಳ್ತಿರೋ ಕ್ಲಾತ್ ಮೆಟೀರಿಯಲ್ ಯಾವಾಗ ವೇಟ್ಲೆಸ್ ಇರಬೇಕು, ತಿನ್ ಆಗಿರ್ಬೇಕು. ಸೆಕೆಂಡ್ ಟಿಪ್ ಯಾವ್ದಂದ್ರೆ ನೀವು ಸೆಲೆಕ್ಟ್ ಮಾಡೋ ಕಲರ್ ಬಗ್ಗೆ. ಆದಷ್ಟು ಈ ಸಮ್ಮರ್ ಅಲ್ಲಿ ನೀವು ಲೈಟ್ ಕಲರ್ ಇರೋ ಡ್ರೆಸ್ಸಸ್ ಅಥವಾ ನ್ಯೂಟ್ರಲ್ ಕಲರ್ ಡ್ರೆಸ್ಸಸ್ ನ ವೇರ್ ಮಾಡಿ. ಡಾರ್ಕ್ ಕಲರ್ ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ನೀವೇನಾದ್ರು ಹೊರಗಡೆ ಹೋದಾಗ ಡಾರ್ಕ್ ಕಲರ್ ಡ್ರೆಸ್ ಸನ್ಲೈಟ್ ಅಬ್ಸರ್ವ್ ಮಾಡಿ ಇನ್ನ ನಿಮಗೆ ಬಹಳ ಹೀಟ್ ಅನ್ಸುತ್ತೆ. ಸೊ ಈ ರೀಸನ್ಗೆ ಡಾರ್ಕ್ ಕಲರ್ ಡ್ರೆಸ್ ನ ಅವಾಯ್ಡ್ ಮಾಡಿ, ಲೈಟ್ ಕಲರ್ ಡ್ರೆಸ್ ನ ಆದಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಥರ್ಡ್ ಪಾಯಿಂಟ್ ಏನಂದ್ರೆ ಆದಷ್ಟು ಈ ಸಮ್ಮರ್ ಅಲ್ಲಿ ಲೇಯರಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿ. ಅದು ನೀವು ಲೇಯರಿಂಗ್ ಮಾಡಬೇಕು ಅಂತ ಇದ್ರೆ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ಯಾವ ತರ ಲೇಯರಿಂಗ್ ಮಾಡ್ಬೇಕು ಅನ್ನೋದು ಕೂಡ ಹೇಳ್ತೀನಿ. ಬಟ್ ಇದು ಥರ್ಡ್ ಸಜೆಷನ್, ಆದಷ್ಟು ಲೇಯರಿಂಗ್ ನ ಅವಾಯ್ಡ್ ಮಾಡಿ ಈ ಸಮ್ಮರ್ ಅಲ್ಲಿ. ಫೋರ್ತ್ ಟಿಪ್ ಯಾವ್ದಂದ್ರೆ ಬಾಟಮ್ ವೇರ್ ಬಗ್ಗೆ. ಈ ಸಮ್ಮರ್ ಅಲ್ಲಿ ನೀವು ಟೈಟ್ ಆಗಿರೋ ಪ್ಯಾಂಟ್ ನ ಅವಾಯ್ಡ್ ಮಾಡಿ ಸ್ವಲ್ಪ ಬ್ರೀಟಬಿಲಿಟಿ ಇರೋ ಲೂಸ್ ಫಿಟ್ ಅಥವಾ ಸ್ಲಿಮ್ ಫಿಟ್ ಇರೋ ಪ್ಯಾಂಟ್ ನ ಹಾಕೊಂಡ್ರೆ ನಿಮ್ಗೆ ಏರ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗುತ್ತೆ. ಸೊ ಇದು ನಾನು ಹೇಳಿರೋ 4 ಟಿಪ್. ಅಂಡ್ ಇದೇ ತರ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ಕನ್ನಡದಲ್ಲಿ ಬೇಕಾದ್ರೆ ನನ್ನ ಪೇಜ್ ನ ಫಾಲೋ ಮಾಡಬಹುದು. ಅಂಡ್ ಇದು ಪಾರ್ಟ್ 1 ಆಫ್ ದ ಸೀರೀಸ್. ಅಂಡ್ ಇದೇ ತರ ಪಾರ್ಟ್ 2 ಪಾರ್ಟ್ 3 ಕೂಡ ಬರುತ್ತೆ. ಅದರಲ್ಲೂ ಕೂಡ 3 to 4 ಟಿಪ್ಸ್ ಅಂಡ್ ಸಜೆಷನ್ಸ್ ನಾನು ಕೊಡ್ತಾ ಇರ್ತೀನಿ. ನಿಮ್ಗೆ ಅವೆಲ್ಲ ಬೇಕಾದ್ರೆ ನೀವು ನನ್ನ ಪೇಜ್ ನ ಫಾಲೋ ಮಾಡಬಹುದು. ಅಂಡ್ ಈ ವಿಡಿಯೋ ಮಿಸ್ ಆಗೋಕ್ಕಿಂತ ಮುಂಚೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.